ಹಾಯ್, ವೆಲ್ಕಮ್ ಟು ಮಲೆನಾಡು ಲಾಗ್ಸ್. ಆ್ಯಕ್ಚುಲಿ ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡಿಕೊಂಡು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ. ಇದೆ ನೋಡಿ ದೇವಸ್ಥಾನ. ಹೀಗೆ ಇದು ಎರಡು ಅಕ್ಕ ತಂಗಿ ಕೊಳ ಅಂತ ಇದೆ. ಇದು ಅಕ್ಕ ಕೊಳ, ಇನ್ನೊಂದು ತಂಗಿ ಕೊಳ ಅಂತ ಇದೆ. ಆ್ಯಕ್ಚುಲಿ ನಾನಂತೂ ಇಲ್ಲಿಗೆ ಬರಬೇಕಾದ್ರೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಅಂತೂ ತುಂಬಾ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ಐ ಥಿಂಕ್ 6th ಸ್ಟ್ಯಾಂಡರ್ಡೋ 7th ಸ್ಟ್ಯಾಂಡರ್ಡೋ ಇದ್ದೆ ಅನಿಸುತ್ತೆ. ಆವಾಗ ಚಿರಂಜೀವಿ ಸರ್ಜಾ ಅವ್ರದ್ದು ಒಂದು ಮೂವಿ ಬಂದಿತ್ತು, ವಾಯುಪುತ್ರ ಅಂತ. ಆ ವಾಯುಪುತ್ರ ಮೂವಿಲಿ ಈ ದೇವಸ್ಥಾನನ ತೋರಿಸಿದ್ರು. ಈ ದೇವಸ್ಥಾನದ ಸೀನಲ್ಲಿ ಒಂದು ಶೂಟ್ ಮಾಡಿದ್ದಾರೆ. ಸೊ ಆವಾಗ ನಾನು ಅಂದ್ಕೊಂಡಿದ್ದೆ ಇಲ್ಲಿಗೆ ಬರಬೇಕು, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ನೋಡಬೇಕು ಅಂತ ಹೇಳ್ಬಿಟ್ಟು ಆವಾಗ ನಾನು ಅಂದ್ಕೊಂಡಿದ್ದೆ. ಸೊ ಆಫ್ಟರ್ ಸೋ ಲಾಂಗ್ ಟೈಮು ಆ ಡ್ರೀಮು ನಿಜ ಆಗಿದೆ. ಇವತ್ತು ಬಂದಿದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಿದೆ ದೇವಸ್ಥಾನಕ್ಕೆ ಬಂದಿದ್ದು. ನಾನು ಹಾಗೆ ನನ್ನ ಫ್ರೆಂಡ್ ಇಬ್ಬರು ಬಂದಿದ್ದೀವಿ. ಸೊ ಇದು ದೇವಸ್ಥಾನ. ಈಗ ಬೆಟ್ಟ ಹತ್ತಕ್ಕೆ ಹೋಗಬೇಕು. ಸೊ ಫಸ್ಟ್ ಇಲ್ಲೇ ಕಲ್ಯಾಣಿನ ನೋಡಿಕೊಂಡು ಇಲ್ಲಿಂದ ಬೆಟ್ಟ ಹತ್ತಕ್ಕೆ ಹೋಗೋಣ ಅಂತ ಇದ್ದೀವಿ. ಸೊ ಇವಾಗ ಬೆಟ್ಟ ಹತ್ತಕ್ಕೆ ಹೋಗ್ತೀವಿ. ಸೊ ಕಂಪ್ಲೀಟ್ ಮೇಲ್ಕೋಟೆ ಟ್ರಿಪ್ಪು ಹೇಗಿತ್ತು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಮೇಲ್ಕೋಟೆ ಈ ಸ್ಥಳ ಅದೆಷ್ಟು ಜನಪ್ರಿಯ ಅಂತ ಹೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ. ಯಾರಿಗೆ ಕೇಳಿದ್ರು ಹೇಳ್ತಾರೆ ಮೇಲ್ಕೋಟೆಯ ಚೆಲುವನಾರಾಯಣ ಸ್ವಾಮಿ ಅಂತ. ಹಾಗೆ ಈ ಜಾಗ ಅದೆಷ್ಟು ಜನರ ಮನೆ ದೇವ್ರು ಕೂಡ ಹೌದು. ಈ ಜಾಗ ಇರೋದು ಮೈಸೂರಿಂದ 50 ಕಿಲೋಮೀಟರ್ಸ್, ಬ್ಯಾಂಗ್ಳೂರಿಂದ 133 ಕಿಲೋಮೀಟರ್ಸ್. ನೀವೇನಾದರೂ ಮಂಡ್ಯದಿಂದ ಹೋಗ್ತೀನಿ ಅಂದರೆ ಜಸ್ಟ್ 40 ಕಿಲೋಮೀಟರ್ಸ್. ಇಲ್ಲಿಗೆ ಹೋಗಲಿಕ್ಕೆ ಹಾಫ್ ಆನ್ ಅವರಿಗೆ ಒಂದು ಸರಿ ಬಸ್ ಫೆಸಿಲಿಟಿ ಕೂಡ ಇದೆ. ಇದಿರೋದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರುವ ಒಂದು ಐತಿಹಾಸಿಕ ಪಟ್ಟಣ. ಈ ಸ್ಥಳದ ಇತಿಹಾಸ ಹೇಳಬೇಕು ಅಂದರೆ, ಇತಿಹಾಸದ ಪ್ರಕಾರ ಮಹಾನ್ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಸುಮಾರು 14 ವರ್ಷಗಳ ಕಾಲ ಇಲ್ಲಿ ವಾಸವಾಗಿದ್ರಂತೆ. ಆದ್ದರಿಂದ ಈ ಸ್ಥಳನ ಬ್ರಾಹ್ಮಣರ ಶ್ರೀ ವೈಷ್ಣವ ಪಂಥದ ಪ್ರಮುಖ ಕೇಂದ್ರ ಅಂತ ಕೂಡ ಕರೀತಾರೆ. ಹಾಗೆ ಈ ಮೇಲ್ಕೋಟೆಯ ಐತಿಹಾಸಿಕ ಪಟ್ಟಣದಲ್ಲಿ 2 ಜನಪ್ರಿಯ ದೇವಾಲಯ ಕೂಡ ಇದೆ. ಒಂದು ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ, ಹಾಗೆ ಇನ್ನೊಂದು ಬೆಟ್ಟದ ಮೇಲಿರೋ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇತಿಹಾಸದ ಪ್ರಕಾರ ಶ್ರೀ ರಾಮಾನುಜಾಚಾರ್ಯರು ಈ ಸ್ಥಳಕ್ಕೆ ಬರುವ ಮೊದಲೇ ಈ ದೇವಾಲಯಗಳು ಅಸ್ತಿತ್ವದಲ್ಲಿದ್ದು ಅಂತ ಹೇಳಲಾಗುತ್ತೆ. ಹಾಗೆ ಇಲ್ಲಿ ಇರೋ ಮುಖ್ಯ ದೇವಸ್ಥಾನವನ್ನು ತಿರುನಾರಾಯಣ ಅಥವಾ ಚೆಲುವರಾಯ ಎಂದು ಕರೆಯಲ್ಪಡುವ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಅಂತ ಕೂಡ ಹೇಳಲಾಗುತ್ತೆ. ನಾವಿಲ್ಲಿ ಹೋದಾಗ ಒಂದು ಫ್ಯಾಮಿಲಿ ಹರಕೆ ತೀರಿಸಲಿಕ್ಕೆ ಅಂತ ಕೂಡ ಬಂದಿದ್ರು. ಚೆನ್ನಾಗಿ ಬರಲಿ ಎಲ್ಲ ಫೋಕಸ್ ಅದು ನಮ್ಮ ದೇವ್ರದ್ದು ಒಂದು ಹರಿಸೇವೆ ಅಂತ ಮಾಡೋದು. ದಾಸ ಇದ್ದರು ಹರಿಸೇವೆ ಅಂತ ಮಾಡೋದು. ಇಲ್ಲಿ ನಮ್ಮ ಮೇಲ್ಕೋಟೆ ಅಂತ ಕ್ಷೇತ್ರಕ್ಕೆ ಬಂದು ನಾವು ದೇವರ ಒಂದು ಸೇವೆ ಮಾಡುವಂಥದ್ದು. ದೇವ್ರ ಮನೆ ಸೇವೆ ಅಂತ ಹೇಳ್ತೀವಿ ಅದನ್ನು. ಮನೆ ಸೇವೆ ಅದು ನಮ್ಮ ಚೆಲುವರಾಯ ಸ್ವಾಮಿ ಹೋಗ್ಲವ್ರು ನಾವು. ಥ್ಯಾಂಕ್ ಯು ಮ್ಯಾಮ್. ಅವರು ಹರಕೆ ತೀರಿಸ್ತಾ ಇದ್ರು. ಅದಾದ ನಂತರ ನಾನು ಕೇಳಿದೆ ಅವ್ರ ಹತ್ರ ಹೋಗ್ಬಿಟ್ಟು, ಏನಕ್ಕೆ ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಈ ಚೆಲುವನಾರಾಯಣ ಸ್ವಾಮಿ ಅವ್ರ ಮನೆ ದೇವರಂತೆ. ಹಾಗೆ ಇವರು ವರ್ಷಕ್ಕೆ ಒಂದ್ಸರಿ ಬಂದು ಹರಸೇವೆ ಅಂತ ಕೂಡ ಮಾಡ್ತಾರಂತೆ. ಈ ಥರ ಮಾಡಿ ಲೈಕ್ ಹರಕೆನ ತೀರಿಸಿ ಹೋಗೋದು ಅವ್ರದ್ದು ಸಂಪ್ರದಾಯ ಅಂತ ಕೂಡ ಹೇಳಿದರು. ಅದನ್ನು ನೋಡಿಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಏನೇನೋ ಡಿಫ್ರೆಂಟ್ ಸಂಪ್ರದಾಯಗಳನ್ನ ಪಾಲಿಸ್ತಾ ಇದ್ದಾರೆ ಅಲ್ವಾ ಅಂತ ಹೇಳ್ಬಿಟ್ಟು. ಹಾಗೆ ಕಲ್ಯಾಣಿ ಹತ್ರ ಬಂದ್ವಿ ನಾವು. ಕಲ್ಯಾಣಿ ಹತ್ರ ಬರಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ, ಯಾಕಂದರೆ ತುಂಬಾ ಜಾರ್ತಾಯಿತ್ತು ನಾವು ಬಂದಾಗ. ಕಲ್ಯಾಣಿಗೆಲ್ಲ ಇಳಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇಳಿರಿ. ಹಾಗೆ ಇಲ್ಲಿ ಮೀನುಗಳಂತೂ ತುಂಬಾ ಇದ್ವು. ಮೀನುಗಳನ್ನ ನೋಡಿಬಿಟ್ಟು ನನಗಂತೂ ತುಂಬಾ ಖುಷಿ ಆಯಿತು. ಅವೆಲ್ಲ ಕಾಲನ್ನೆಲ್ಲ ಕಚ್ಚಲಿಕ್ಕೆ ಬರ್ತಾಯಿತ್ತು, ಥರ ಕಚ್ಗುಳಿ ಆಗ್ತಾಯಿತ್ತು. ತುಂಬ ಕ್ಯೂಟ್ ಮೂಮೆಂಟ್ ಅಂತಲೇ ಹೇಳ್ಬೋದು.
ಅದಾದ ನಂತರ ನಾವು ಅಲ್ಲಿಂದ ನೆಕ್ಸ್ಟು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಬೆಟ್ಟ ಹತ್ತಲಿಕ್ಕೆ ಅಂತ ಹೊರಟ್ವಿ. ಬೆಟ್ಟ ಹತ್ತಬೇಕಾದ್ರಂತೂ ಫುಲ್ ಬಿಸಿಲಿತ್ತು. ಅರೌಂಡ್ 1 ಆ ಥರ ಆಗಿತ್ತು. ಫುಲ್ ಟಯರ್ಡ್ ಆಗಿಬಿಡ್ತು ನಮಗಂತೂ. ಅಷ್ಟು ಬಿಸಿಲಿತ್ತು ಹತ್ತಬೇಕಾದ್ರೆ. ಹಬ್ಬ ದೇವ್ರೆ, ಸುಸ್ತಾಯಿತು, ಹತ್ತಕ್ಕೂ ಆಗ್ತಿಲ್ಲ. ನೋಡಿ ಇಲ್ಲಿ ಯಾರಾದ್ರೂ ಬಂದು ಹತ್ತಿಸ್ತೀರಾ? ಹತ್ತಬೇಕಾದ್ರೆ ಸುಸ್ತಾಗ್ತಿದೆ. ಈ ಊರಂತೂ ಕಂಪ್ಲೀಟ್ ಈ ದೇವಾಲಯದ ಮೇಲೇ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಸುತ್ತಮುತ್ತ ಟೂರಿಸ್ಟ್ ಪ್ಲೇಸ್ಗಳು ಕೂಡ ಇದೆ. ಈ ಮೇಲ್ಗಡೆ ದೇವಸ್ಥಾನದ ತಪ್ಪಲಿಗೆ ಹತ್ತಬೇಕಾದ್ರಂತೂ ನಮಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗೆ ಸೈಡಲ್ಲಿ ಮಂಗಗಳು ಕೂಡ ಬರ್ತಾಯಿತ್ತು ಅಟ್ಯಾಕ್ ಮಾಡಲಿಕ್ಕೆ. ನಮಗಂತೂ ಭಯನೇ ಆಗಿಬಿಟ್ಟಿತ್ತು. ಈ ಟಾಪಿಗೆ ಬಂದು ಟಾಪಿಂದ ವ್ಯೂ ನೋಡಿದಾಗಂತೂ ಸ್ವರ್ಗನೇ ಕಣ್ಮುಂದೆ ಬಂತು ಅಂತ ಹೇಳ್ಬೋದು. ನೋಡಿ ಇಲ್ಲಿಂದ ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿಂದ ವ್ಯೂ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ನನಗಂತೂ ಒಂದು ಕ್ಷಣನೇ ಮೈ ಮರೆತುಬಿಟ್ಟೆ ನಾನು, ಅಷ್ಟು ಚೆನ್ನಾಗಿತ್ತು. ಹಾಗೆ ಅಲ್ಲಿಂದ ನಾವು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಮುಂದೆ ಹಾಗೆ ಹೊರಟ್ವಿ. ಹಾಗೆ ಇಲ್ಲಿ ದರ್ಶನ ಟೈಮಿಂಗ್ಸು ಮಧ್ಯಾಹ್ನ 1:30 3 ತನಕ ಕ್ಲೋಸ್ ಆಗಿರುತ್ತೆ. ಆ ಟೈಮಲ್ಲಿ ನೀವೇನಾದರೂ ದೇವ್ರ ದರ್ಶನಕ್ಕೆ ಅಂತ ಹೋದರೆ ನಿಮಗೆ ದರ್ಶನ ಮಾಡೋಕ್ಕೆ ಅವಕಾಶ ಸಿಗಲ್ಲ. ಟೈಮ್ ನೋಡಿಕೊಂಡು ಹೋಗಿ. 1:30 3 ತನಕ ಕ್ಲೋಸ್ ಇರುತ್ತೆ. ಹೀಗೆ ಒಳಗಡೆ ಬಂದ್ವಿ. ಇದೇ ನೋಡಿ ನೆಕ್ಸ್ಟು ಗರ್ಭಗುಡಿ ಒಳಗಡೆ ಬಂದ್ವಿ. ಇಲ್ಲಿ ಗರ್ಭಗುಡಿ ಇದೆ. ಇಲ್ಲಿ ಫೋಟೋ ತೆಗಿಲಿಕ್ಕೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು. ನಾನು ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡಿದೆ. ಈ ದೇವಾಲಯ ಬಂದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಹಾಗೆ ರಿಟರ್ನ್ ಬರಬೇಕಾದ್ರೆ ಒಂದು ತಂಪಾಗಿರೋ ಜ್ಯೂಸ್ ಕುಡ್ಕೊಂಡು ಜೊತೆಗೆ ಮೇಲ್ಕೋಟೆಯ ಫೇಮಸ್ ಪುಳಿಯೋಗರೆನ ತಿಂದ್ಕೊಂಡು ರಿಟರ್ನ್ ಬಂದ್ವಿ. ಮೇಲ್ಕೋಟೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಲೆನಾಡು ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ.